ಮೈ ವೈಫ್ ಅಂತೆ ಸರ್ ಕತೆ ಏನಾಗ್ಬೋದು ಮನೇಲಿ ಅಂತ ಯೋಚನೆ ಮಾಡಿ ಪುಸ್ತಕಗಳು ತಗೊಂಡು ಓದ್ತೀವಿ ನಾವು. ಸೊ ಹಾಗಾಗಿ ಅಂತಹ ಅದ್ಭುತ ಬರಹಗಾರರ ಕೈಯಿಂದ ದಯವಿಟ್ಟು ವೇದಿಕೆಗೆ ಬನ್ನಿ. ವಿಕಲ್ಪ ಸಿನಿಮಾದ ಟೀಸರ್ ಇವತ್ತು ಲಾಂಚ್ ಆಗಲಿದೆ ಸರ್, ದಯವಿಟ್ಟು ಲಾಂಚ್ ಮಾಡಿಕೊಡ್ಬೇಕು. ಈಗಾಗಲೇ ಮಿನಿಸ್ಟ್ರು ಅರತಿಹಳ್ಳಿ ಚಂದ್ರಶೇಖರ್ ವರ್ಚುವಲಿ ರಿಲೀಸ್ ಮಾಡಿದಂಥ ಟೀಸರನ್ನು ನಾನು ಆ್ಯಕ್ಚುಲಿ ಈಗ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ರಿಲೀಸ್ ಟೀಸರ್ ಆ್ಯಂಡ್ ಲೆಟ್ಸ್ ವಾಚ್ ಇಟ್. ನಮಗ್ ಗೊತ್ತಿಲ್ಲದೆ ಇರೋದು ಇನ್ನೂ ಏನೋ ಇದೆ. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ತಪ್ಪಾಯ್ತು ಹೊಟ್ಟೆಗೆ ಹಾಕೊಂಬಿಡಿ ಅಂತ. ಹಂಗೆ ಅದು ನಾನು ಯೂಶಲಿ ತಮಾಷೆಗೆ ನಮ್ಮ ಟೀಮ್ಗೆ ಹೇಳ್ತಾ ಇರ್ತೀನಿ, ಸರ್ ಮುಂದೆ ಸಿನಿಮಾ ಮಾಡ್ತೀರಾ ಅಂತ ಅವ್ರು ಕೇಳಿದಾಗ, ಮೊದಲನೇ ದೋಸೆ ಸರಿಯಾಗಿ ಬರಲಿಲ್ಲ ಅಂದರೆ ಹಂಚಿನ ಮಿಸ್ಟೇಕು, ಎರಡನೇ ದೋಸೆ ಸರಿಯಾಗಿ ಬರಲಿಲ್ಲ ಅಂದರೆ ಹಿಟ್ಟಿನ ಮಿಸ್ಟೇಕ್, ಮೂರನೇ ದೋಸೆನೂ ಸರಿಯಾಗಿ ಬರಲಿಲ್ಲ ಅಂದರೆ ಹಾಕೋರ ಮಿಸ್ಟೇಕು ಅಂತ. ಹಂಗೆ ಇದು ನಮ್ಮ ಮೊದಲನೇ ಪ್ರಯತ್ನ. ಹಾಗಾಗಿ ಹಾವ ಭಾವ ಮಾತು, ಬಾಡಿ ಲ್ಯಾಂಗ್ವೇಜ್, ಕೂರೋದು ಹೇಳೋದು, ಫಸ್ಟ್ ಯಾರು ಬಂದು ಕೂತರು ಆಮೇಲೆ ಯಾರು ಕೂತರು ಎಲ್ಲದರಲ್ಲೂ ಮಿಕ್ಸಪ್ ಇರುತ್ತೆ. ಹಾಗಾಗಿ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು, ಮುಖ್ಯವಾಗಿ ಜೋಗಿ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಬಂದಿರೋದಕ್ಕೆ ನಾವು ಆಭಾರಿ ಮತ್ತು ಚಿರಋಣಿ. ಕಾರ್ತಿಕ್ ಸುಧನ್ ಸರ್ ಇದನ್ನು ಇಷ್ಟು ಸುಂದರವಾಗಿ ಅರೇಂಜ್ ಮಾಡಿರೋದಕ್ಕೆ ನಿಮಗೆ ದೊಡ್ಡ ಧನ್ಯವಾದ. ಪಂಡಿತಾ ಮ್ಯಾಮ್ ತುಂಬ ಸುಂದರವಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಮುಖ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ, ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಲ್ಲ, ಟೀಮ್ ಅವರೆಲ್ಲ ಒಟ್ಟಿಗೆ ಒಂದು ಕಡೆ ಕೂತೇ ಇಲ್ಲ. ಯಾಕಂದರೆ ಆ ಲೆವೆಲ್ಲಿಗೆ ಬ್ಯುಸಿ ಶೆಡ್ಯೂಲಲ್ಲಿ ವರ್ಕ್ ಮಾಡಿದ್ವಿ. ಯಾಕಂದರೆ ಕಥೆಯ ಮೇಲೆ, ಪಾತ್ರಗಳ ಆಳದ ಮೇಲೆ, ಟೆಕ್ನಿಕ್ಯಾಲಿಟೀಸ್ ಮೇಲೆ, ಪ್ರಾಡಕ್ಟನ್ನು ಹೇಗೆ ಸುಂದರವಾಗಿ ಅದರ ಆಳಕ್ಕೆ ತೊಗೊಂಡೋಗಿ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್, PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಅಥವಾ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್, ಮೆಡಿಕಲ್ ಸಬ್ಜೆಕ್ಟ್ ಟಚ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕಾಗತ್ತೆ. ಇನ್ನೊಬ್ಬರು ನಮಗೆ ಒಬ್ಬರು ಸೀನಿಯರ್ ಕನ್ಸಲ್ಟೆಂಟ್, ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಡಾಕ್ಟರ್ ಪ್ರಕೃತಿ ಅಂತ, ಶಿ ಇಸ್ ದ ವರ್ಲ್ಡ್ ನೌನ್ ಸೈಕ್ಯಾಟ್ರಿಸ್ಟ್. ಅವರು ನಮಗೆ ಪ್ರತಿ ಸೀನನ್ನು ಅವ್ರಿಗೆ ತೋರಿಸಿ ವ್ಯಾಲಿಡೇಟ್ ಮಾಡ್ಕೊಂಡಿದ್ವಿ. ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್, ಈ ಮೆಡಿಸಿನ್ ಕೊಟ್ಟರೆ ಇದೇ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನ ಲೆವೆಲ್ಗೂ ನಾವು ಡೀಟೇಲ್ಗೆ ಹೋದ್ವಿ. ಸೊ ಇಟ್ ವಾಸ್ ಅ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಡೀಟೇಲಾಗಿ ಮಾತಾಡೋಕ್ಕಿಂತ ಮುಂಚೆ ಐ ಥಿಂಕ್ ನಮ್ಮ ಟೀಮ್ ಮಾತಾಡಿದ್ರೇ ಬೆಟರ್ ಅನಿಸುತ್ತೆ. ನಮ್ಮ ಜೊತೆ ಇವತ್ತು ನಮ್ಮಲ್ಲಿ ಅತ್ಯಂತ ನಮ್ಮ ಕಲೆಕ್ಟಿವ್ ಆಗಿ ನಮ್ಮ ಅನುಭವಗಳನ್ನು ಸೇರಿಸಿದ್ರೆ ಅವರ ಅನುಭವ ಆಗುವಂಥ ಹರಣಿ ಮೇಡಮ್ ಇದ್ದಾರೆ. ಸೊ ಅವರಿಂದನೇ ಶುರು ಮಾಡಬೇಕು ಅನ್ನೋದು ನನ್ನ ಅಭಿಮತ. ದಯವಿಟ್ಟು. ಮೊಹಿಂಜದಾರನೋ ಹರಪ್ಪನೋ ಆ ಕಾಲದವಳು ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸಲ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಈ ಥರ ಒಟ್ಟಿಗೆ ಎಲ್ಲರೂ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಈ ವಿಕಲ್ಪ ಸಿನಿಮಾ ಏನಿದೆ, ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ. ಆ್ಯಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನರೇಟ್ ಮಾಡೋಕ್ಕೆ ಬಂದಾಗ ಹಿ ಗೇವ್ ಮಿ ಅ ಡೀಟೇಲ್ಡ್ ಪಿಕ್ಚರ್, ಹೇಗಾಗುತ್ತೆ, ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶ್ಯೂರ್. ಆ್ಯಂಡ್ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ, ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನು ಹೀಗೆ ಹೇಳಬೇಕು, ಈ ವರ್ಡನ್ನ ಇದೇ ಥರ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನು ಹೇಳೋದು, ಶಿಕ್ಷಣ ಕೊಟ್ಟರು ಅಂತ ಹೇಳಬಹುದು. ದ್ಯಾಟ್ ವೇ. ಹಾಗಾಗಿ ಈ ಪಾತ್ರ, ನನ್ನ ಪಾತ್ರ ಬಂದು ಸೈಕ್ಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ. ನನಗೆ ಒಂಥರದಲ್ಲಿ ಕ್ವೈಟ್ ಅ ಚಾಲೆಂಜಿಂಗ್ ರೋಲ್ ಅಂತ ಹೇಳಬಹುದು. ಯಾಕಂದರೆ ಮೊದಲನೇ ಸಾರಿ ಈ ಥರದ್ದು ಒಂದು ಪಾತ್ರ, ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಡೈಲಾಗ್ ಹೇಳೋ ಥರ ಅಲ್ಲದೆ ಇದ್ರೂ ತುಂಬ ಒಂಥರ ವೆರಿ ಕ್ಯಾಶುವಲಿ ಹೇಗೆ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಐ ಆಮ್ ವೆರಿ ಗ್ಲ್ಯಾಡ್. ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ, ಆ್ಯಸ್ ಸಚ್ ನೀವು ನೋಡ್ತಾ ಇರಬಹುದು, ಎಲ್ಲ ಹೊಸಬ್ರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿವ್ಡ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ.
ಪ್ರತಿಯೊಬ್ಬರೂ ನೀವು ಆ ಪಾತ್ರವಾಗಿ ನೋಡ್ತೀರಾ, ಅವರಾಗಲ್ಲ ಆ ಪಾತ್ರವಾಗಿ ನೋಡ್ತೀರಾ. ತುಂಬ ಸಲ ಅವ್ರನ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತಲೇ ಅನ್ಸುತ್ತೆ. ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಆ್ಯಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನು ನೀವು ನೋಡ್ಬೋದು. ಹಿ ಈಸ್ ಸೋ ವೆಲ್ ರೆಡ್. ಹೀಸ್ ಏನು ಮಾಡ್ತಾರೆ, ಏನು ಒಂಥರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಕಮ್ ಇನ್ ಟು ಯೂಸ್ ಇನ್ ದಿಸ್ ಅಂತ ಅನಿಸುತ್ತೆ. ತುಂಬ ಬಹಳ ಸೊಗಸಾಗಿ ಬಂದಿದೆ. ಆ್ಯಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ. ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಅವಕಾಶ, ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಎಲ್ಲವನ್ನ ತಂದುಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೈಕಿಯಾಟ್ರಿಸ್ಟ್ ಈ ಥರದ್ದು ಹೌದು. ಹಾಂ, ಅಂದರೆ ಪ್ರಾಬಬ್ಲಿ ಟೀಸರಿಗೆ ದಟ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್. ಸಿನಿಮಾದಲ್ಲಿ ನಾವೇ ಇದ್ದೀನಿ. ಅದು ಒಂದು ಕಾರಣಕ್ಕೆ ನಾವು ಅದನ್ನ ಸದ್ಯಕ್ಕೆ ಹೋಲ್ಡ್ ಮಾಡಿದೀವಿ. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಮಾಡ್ಬಿಟ್ರೆ ತುಂಬಾ ವಿಷಯಗಳು ರಿವೀಲ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬರೀ ವಾಯ್ಸ್ ಅನ್ನ ಮಾತ್ರ ಟೀಸರ್ ಲೆವೆಲ್ ಅಲ್ಲಿ ಈಗ ಸದ್ಯಕ್ಕೆ ಬಳಸ್ಕೊಂಡಿದ್ದೀವಿ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಅದು ಅವ್ರದ್ದು ಒಂದೊಂದು ಡೈಲಾಗು ತುಂಬಾ ರಿವೀಲ್ ಮಾಡಂಗಿದೆ. ಅದೇ ನಾನು ಹೇಳಿದ್ನಲ್ಲ, ಎವ್ರಿ ಡೈಲಾಗ್ ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿ ಇದ್ರು ಅಂದ್ರೆ ಇದನ್ನ ನಾವು ಹೀಗೆ ಹೇಳಬೇಕು, ನೀವು ಹೀಗೆ ಹೇಳಿದ್ರೇನೆ ಇಟ್ ವಿಲ್ ರೀಚ್ ಟು ದಿ ಆಡಿಯನ್ಸ್ ಅಂತ. ಸೊ ಆ ಥರದ್ರಲ್ಲಿ ನನಗೆ ತುಂಬಾನೇ ವರ್ಕ್ ಮಾಡೋಕ್ಕೆ ತುಂಬ ಚಾಲೆಂಜಿಂಗ್ ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡಿರುವಂಥ ಪಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನೊಂದು ನನಗೆ ಬಹಳ ಖುಷಿ ಆಗ್ತಾ ಇರೋದೇನೆಂದರೆ, ಜೋಗಿ ಸರ್ ಟೀಸರ್ ಲಾಂಚ್ ಮಾಡಿದ್ದು ನಾನು ನಿರೂಪಕಿ ಆಗಿದ್ದಾಗ ಸಾಕಷ್ಟು ಅವರು ನನಗಾಗಿ, ನಮ್ಮ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಸ್ಕ್ರಿಪ್ಟ್ಗಳನ್ನು ಬರೆದಿದ್ರು. ಅಫ್ಕೋರ್ಸ್ ಜಗ್ಗಿ ಸರ್ ಕೂಡ ಅದನ್ನೆಲ್ಲ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಬಹಳ ಖುಷಿ ಆಗ್ತಾ ಇದೆ ಸರ್ ನಿಮ್ಮನ್ನ ಮೀಟ್ ಮಾಡಿದ್ದು ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ಸರ್, ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಮಾಡಬೇಕನ್ನೋ ಥಾಟ್ ಇರಲಿಲ್ಲ. ಬಟ್ ಇವರು ಮೇನ್ ರಂಗಭೂಮಿಯಿಂದ ಬಂದಿದ್ದು, ಅದೇನೋ ಗೊತ್ತಿಲ್ಲ, ಅವರಿಗೆ ಸಡನ್ನಾಗಿ ಕಥೆಗಳು ತುಂಬ ಬರೀತಾ ಇದ್ರು. ಅವರ ಬರವಣಿಗೆ ತುಂಬ ಚೆನ್ನಾಗಿದೆ ನಾನು ನೋಡಿರೋ ಪ್ರಕಾರ, ನನಗೆ ಇಷ್ಟ ಆಗಿರೋದು. ಆಮೇಲೆ ತುಂಬ ಕಥೆಗಳು ತುಂಬ ಇದೆ ಅವ್ರ ಹತ್ರ. ಸೊ ಅವ್ರಿಗೇನೋ ಒಂದು ಸರಿ ಇಲ್ಲ, ನನಗಿರೋದೊಂದು ಲೈಫ್, ಏನಾದ್ರು ಮಾಡಬೇಕಿದ್ರೆ ರಂಗಭೂಮಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ಅದು ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಸಪೋರ್ಟ್ ಮಾಡಲೇಬೇಕಾಯ್ತು. ಮಾಡ್ತಾ ಇದ್ದೀನಿ, ನೀನು ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನು ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ದು ಕನ್ನಡ ಸಿನಿಮಾನೇ. ಆದರೆ OTT ಕೆಲವೊಂದು OTTಗಳಿಗೆ ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸು ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತಗೊಂಡ್ಬಂದರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಮಾಡಬೇಕಾಯ್ತು. ಹಾಂ, ಆಗಿದೆ ರಿಲೀಸ್, ಥಿಯೇಟ್ರಿಕಲ್ ರಿಲೀಸ್ ಕನ್ನಡ ಅಷ್ಟೇ. OTTಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ. ಅದೇನಾರ ಇದಾದರೆ ರಿಲೀಸ್ ಆದ ಸ್ವಲ್ಪ ದಿವಸದಲ್ಲೇ ಅಲ್ಲೂ ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ. ಸರ್, ಇಲ್ಲಿ ಯಾವುದು ಸೇಫ್ ಝೋನ್? ಕಥೆನೇ ಕಾಪಾಡಬೇಕು, ಅದೇ ಸೇಫ್ ಝೋನ್. ಓಕೆ, ನೀವು ನಮ್ಮ ಮೂವಿಗೋಸ್ಕರ ಎಲ್ಲಿ ತನಕ ಬಂದಿರೋದಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ, ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈ ಕಥೆ ನನಗೆ ಫಸ್ಟ್ ಪೃಥ್ವಿ ಸರ್ ನರೇಟ್ ಮಾಡಿದಾಗ ನನಗೆ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದರೆ ಈ ಕ್ಯಾರೆಕ್ಟರಿಂದ. ಅಂದರೆ ಅದರಲ್ಲಿ ಒಂದು ಆಳ ಇದೆ, ಒಂದು ಇಂಟೆನ್ಸಿಟಿ. ಅಂದರೆ ನಾನು ರಂಗಭೂಮಿ ಕಲಾವಿದೆಯಾದ ನನಗೆ ಪರ್ಸ್ನಲಿ ತುಂಬ ಇಷ್ಟ, ತುಂಬ ಹತ್ತಿರವಾಯಿತು ಈ ಕ್ಯಾರೆಕ್ಟರು. ಅಂದರೆ ಶೂಟೆಲ್ಲ ಮುಗಿಸ್ಕೊಂಡು ಹೋಗಿ 1 ವಾರ ಆದ್ರೂ ನನಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಪೃಥ್ವಿ ಸರ್ ಆ್ಯಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು. ನಾನು ಇದನ್ನು ಯಾವಾಗಲೂ ಒಂದು ನೆನಪಾಗಿ ಇಟ್ಕೋತೀನಿ. ಅಂದರೆ ಫಸ್ಟ್ ಮೂವಿ ಅಂತಲ್ಲ,
ಈ ಕ್ಯಾರೆಕ್ಟರ್ ನನಗೆ ಆ ಥರ ಒಂದು ಡೆಪ್ತ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ಡೆಪ್ತಿಂದ ಕ್ಯಾರಿ ಮಾಡುತ್ತೆ ಈ ಥ್ರೂ ಔಟ್ ದ ಮೂವಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಆ್ಯಂಡ್ ಹಳ್ಳಿ ಮ್ಯಾಮ್ ಇರ್ಬೋದು, ಎಲ್ಲರೂ ಹೇಳ್ಬೋದಾ? ಓಕೆ, ಸಮುದ್ಯತಾ ಅಂತ ಈ ಕ್ಯಾರೆಕ್ಟರ್ ಹೆಸರು. ಅದರಲ್ಲೇ ಒಂದು ಡೆಪ್ತ್ ಇದೆ ಆ ಸಮುದ್ಯತಾ ಅನ್ನೋ ಒಂದು ನೇಮಲ್ಲೇ. ಅಂದರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡಲೇಬೇಕು, ಅದಕ್ಕೋಸ್ಕರ. ಮತ್ತೆ ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರ ಹೆಸರು ತಕ್ಕಂಗೆ ಒಂದು ಡೆಪ್ತ್ ಇರಲಿ ಅಂತ. ಸಮುದ್ಯತಾ ಸಮುದ್ರ ಮಂಥನದಲ್ಲಿ ಹೋಗ್ತವಳು ಒಂದು, ಆ ಮಂಥನದಲ್ಲಿ ಅದೊಂದು ಫೈಟ್ ಇರುತ್ತೆ, ಆ ಸ್ಟ್ರಗಲ್ ಇರುತ್ತೆ. ಅದಕ್ಕೋಸ್ಕರ ಅವರು ಶೂಟಿಂಗ್ ಮುಗಿದು 1 ವಾರ ಆದಮೇಲೆ ಓಕೆನಾ ಅಮ್ಮ ಎಲ್ಲ ಯಾಕಂದರೆ ಮೆಂಟಲಿ ಅಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಶನ್ಸ್. ಆ್ಯಂಡ್ ಶಿ ಕೋಪ್ಡ್ ಅಪ್ ವೆರಿ ವೆರಿ ವೆಲ್. ಸೊ ಥ್ಯಾಂಕ್ ಯು. ಇಲ್ಲ ಅಂದರೆ ನಾನು ಆ ಥರ ಅವ್ರ ಕಲ್ಪನೆಗೆ ಜೀವ ತುಂಬ ಕಾರಣನೂ ಅವರೇ. ಯಾಕಂದರೆ ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನು ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಒಂದು ಎಲ್ಲ ಥ್ರೂ ಔಟ್ ದ ಜರ್ನಿ ಅವರೊಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರು ಆ ತೆರೆ ಮೇಲೆ ಹಂಗೆ ಕಾಣಬೇಕು ಅಂತಂದರೆ ಅವರು ಅಷ್ಟು ಎಫರ್ಟ್ ಅವ್ರದ್ದು ಇದೆ ನಮ್ಮ ಜೊತೆ, ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂದು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನಗೂ ಇದು ಒಂದು ಇದಕ್ಕೆ ಪಯಣಕ್ಕೆ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಅದು ಅವ್ರದ್ದೊಂದು ಡೈಲಾಗ್ ಇದೆ, ಅವ್ರಿಗೆ ಪರ್ಮಿಷನ್ ತೊಗೊಂಡು ನಾನೇ ಹೇಳ್ಬಿಡ್ತೀನಿ. ಬಮ್ಮ ಓದಕ್ಕೆ ಬರೆಯೋಕ್ಕೆ ಬರ್ತದೆ, ನಾನು ಬರೆಯೋಕ್ಕೆ ಬರ್ತದೆ, ಓದಕ್ಕೆ ಬರೋಕ್ಕಲ್ಲ. ಏನು ಬರೀತೀಯ ಅದನ್ನೇ ಓದಕ್ಕೆ ಬರೋಕ್ಕಲ್ಲ ಅಂದ್ರೆ ಆ ಡೈಲಾಗ್ ಬರೆಯೋಕೆ ಬರೆದ್ಬಿಟ್ಟು ಆಮೇಲೆ ಜನಕ್ಕೆ ಅರ್ಥ ಆಗುತ್ತಾ ಅಂತ. ಅವ್ನಿಗೆ ಬರೆಯೋಕ್ಕೆ ಬರುತ್ತೆ, ಓದಕ್ಕೆ ಬರಲ್ಲ, ಬಟ್ ಏನು ಬರೀತಾನೆ ಗೊತ್ತಿಲ್ಲ. ಆ ಥರದ ಒಂದು ಯುನೀಕ್ ಕ್ಯಾರೆಕ್ಟರ್. ಸೊ ಇದ್ರ ಪಯಣ ಹೇಗಿತ್ತು ಅಂತ ಸಾರಿ ಮ್ಯಾಮ್, ನಾನು ಹೇಳೋದಲ್ಲ, ಇವೆಲ್ಲ ಆಗುತ್ತೆ. ಮೊದಲೇ ಸರಿ ದೋಸೆ ಹಾಕ್ತಿದ್ದೀವಿ. ಸೊ ನೋ ಪ್ರಾಬ್ಲಮ್ ಸರ್. ಯಾರು ದೋಸೆ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ದೋಸೆ ಬರ್ತಿದೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣಪತಿ ಹೆಗಡೆ ಒಡ್ಡಿನಗದ್ದೆ ಅಂತ. ಸಿದ್ದಾಪುರ ತಾಲೂಕು ನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಡ್ಡಿನಗದ್ದೆ. ಅಂದರೆ ನಾವು ಉತ್ತರ ಕನ್ನಡ ಜಿಲ್ಲೆಯವರು. ನಾವು ಅಲ್ಲಿ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಿದ್ವಿ, ತುಂಬ ಟಿ ವಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಅವರಿಗೆ ಅವ್ರು ಟಿ ವಿ ಅವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ. ಆದರೆ ಟಿ ವಿ ಅವರು ಹೇಗೆ ಹಾಕ್ತಾರೆ ಅಂತಂದು ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ. ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡಿದವರು, ಅದರ ಮೂಲ ಕೃಷಿಕರು. ನಮಗೆ ರಂಗಭೂಮಿಯ ನಂಟು ತುಂಬ ಇತ್ತು ಮೊದಲಿಂದ. ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ. ಅಲ್ಲ, ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮಗಿತ್ತು. ಕಾರಣ ಅದು ಹೇಳ್ಬೋದು. ಇವತ್ತು ಹುಲಿಮಲೆ ಸೀತಾರಾಮ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಆ ಹುಲಿಮಲೆ ಸೀತಾರಾಮ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ನಮ್ಮ ಮನೇಲೇ ಇದ್ದರು. ಅವ್ರ ಜೊತೆಗೆ 16 ವರ್ಷದ ಒಡನಾಟವನ್ನು ನಾನು ಮಾಡಿದ್ದೇನೆ ಬಾಲ್ಯದಲ್ಲಿ. 85ನೇ ಇಸ್ವಿಯಲ್ಲಿ ಬಹುಶಃ ಜಿ ವಿ ಅಯ್ಯರ್ ಇರ್ಬೋದು, ಆದಿಶಂಕರಾಚಾರ್ಯ ಫಿಲ್ಮನ್ನು ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನು, ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿದ್ರು 84 ಅಥವಾ 85ರಲ್ಲಿ. ಆವಾಗ ನಮ್ಮ ಅಜ್ಜ ಹೇಳಿದ್ರು, ಪೇಟೆಗೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡೋ ಅಂತಂದ್ರು. ನಾವು ಚಿಕ್ಕ ಹುಡುಗರಿದ್ವಿ, 4ನೇ ಕ್ಲಾಸೇನೆ ಇದ್ವಿ. ಇಲ್ಲ ಅಜ್ಜ, ಈಗ ಹೋಗ್ಲಿಕ್ಕಾಗಲ್ಲ, ನಾಳೆ ತಂದು ಕೊಡ್ತೇನೆ. ನಾನು ನಾಳೆ ಹೋಗ್ತೇನೆ ಸಿನಿಮಾ ಪಾತ್ರಕ್ಕೆ, ನಿನ್ನ ಬಾಲಶಂಕರಾಚಾರ್ಯರನ್ನ ಮಾಡಿಸ್ತೇನೆ, ನಾನು ದೊಡ್ಡ ಶಂಕರಾಚಾರ್ಯರನ್ನ ಮಾಡಿಸ್ತೇನೆ, ಹೋಗಿ ತಗೊಂಬ ಸಾಮಾನು ಅಂದರು. ನಾವು ತಂದು ಕೊಟ್ವಿ. ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ 76 ವಯಸ್ಸು ಅಂತ ಮಾನ್ಯ ಸರ್ ಜಿ ವಿ ಅವರಿಗೆ ಪತ್ರ ಬರೆದ್ಬಿಟ್ರು. ಅವರ ಪತ್ರವನ್ನು ತಗೊಂಡು ನಾನು ಶಾಲೆಗೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ. ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಜ್ಜೆಯನ್ನು ಇವತ್ತು ಇವರು ಸಾಕಾರ ಮಾಡಿಕೊಟ್ರು. ಹಾಗಿದ್ರೆ ಆ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ನಾವು ಹೇಗೆ ಮಾಡಿದ್ದೇವೆ ಕೇಳಿದ್ರೆ, ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ಸಿನಿಮಾಕ್ಕಾಗಿ ಅಂತೂ ವಿಶೇಷ ಏನೂ ಮಾಡಿಲ್ಲ. ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲೇ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನು ನಾವು ಇವ್ರ ಸಿನಿಮಾಕ್ಕೆ ಕೊಟ್ಟಿದ್ದೇವೆ. ಅದು ತುಂಬ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ. ಅದೇ ರೀತಿಯಲ್ಲಿ ನಾವು ಒಂದು 3 ವರ್ಷಗಳ ಕಾಲ ಚಿತ್ರೀಕರಣ ಮಾಡಿರ್ಬೋದು ಆಗಾಗ. ಅವಾಗೆಲ್ಲ ಇದಿಷ್ಟು ಟೀಮಿಂತಲೂ ಜಾಸ್ತಿ ಜನ ಯಾರ್ಯಾರು ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವಕ್ಕೆ ಬರಲೇ ಇಲ್ಲ. ಅವರೆಲ್ಲರೂ ನಮ್ಮ ಮನೆಯವರೇ, ಅಣ್ಣ ತಮ್ಮದಿರು,
ನಾವೇನೋ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೇವೆ, ಅದು ನಾಳೆ ಟಿ ವಿಯಲ್ಲಿ ಬರ್ತದೆ, ತೆರೆಯಲ್ಲಿ ಬರ್ತದೆ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇತ್ತು. ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ. ಮುಂದೆ ಅದನ್ನು ಒಂದು ಜನರಿಗೆ ತಲುಪಿಸ್ತಕ್ಕಂಥ ಅವಕಾಶ ನೀವು ಎಲ್ಲ ಸೇರಿ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಅರಿಕೆ. ಎಲ್ಲರಿಗೂ ನಮಸ್ಕಾರ. ಇದು 1ನೇ ಸಿನಿಮಾ. ಅಂದರೆ ಈಗ ನಾವು ನೋಡ್ತಾ ಇರೋದು 2017 18ರಲ್ಲಿ ಒಂದು ಗಾಂಧಿ ದೇವಿ ಅಂತ ಒಂದು ಅವಾರ್ಡ್ ಫಿಲ್ಮ್ ಬಂದಿತ್ತು. ಅದರಲ್ಲಿ 22 ದಿವಸ ನಾನು ಪಾತ್ರ ಮಾಡಿದ್ದೀನಿ. ಅದು ನಮಗೆ ನೋಡ್ಲಿಕ್ಕಾಗಿಲ್ಲ, ಅದು ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ರಿಲೀಸ್ ಆಗಿದೆ ಆಗುತ್ತೆ. ಓಕೆ, ಗಾಂಧಿ ದೇವಿ ಅಂತ. ಬರ್ತದೆ. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಸಂವತ್ಸರ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ. ನಾನು ಸಾಗರವಾಸಿ. ಶ್ರೀಮತಿ ವಿದುಷಿ ವಸುಧಾ ಶರ್ಮಾ ಅವರ ಅಡಿಯಲ್ಲಿ 15 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗುರುಕುಲ ಪದ್ಧತಿಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೇನೆ. ಒಂದು 2-3 ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು. ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು. ನಾನು ಇದರ ಅನುಭವವನ್ನು ಹೇಳಬೇಕು. ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟು ಒಬ್ಬ ವ್ಯಕ್ತಿಗೆ ಒಂದು ಥಾಟ್, ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್, ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್. ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದರ ನೆಕ್ಸ್ಟ್. ಆದರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನು ಐಡಿಯಾ ಬಂದಿದೆ, ಅದು ಯಾವ ಲೈನಲ್ಲಿದೆ, ಅದನ್ನು ಸರಿಯಾದ ಪದಗಳನ್ನು ಬಳಸಿ ಹೇಳೋದು. ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂಥ ಸಂದರ್ಭದಲ್ಲಿ ನನಗೇನು ಬೇಕು ಅಂತಂದರೆ ಅವರು ಆ ಐಡಿಯಾಗಳನ್ನು ಕ್ಲಿಯರಾಗಿ ಅವ್ರ ವರ್ಡ್ಸಲ್ಲಿ ಹೇಳಿದವಾಗ ಮಾತ್ರ ನನಗೇನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲಿ ಇತ್ಯಾದಿಗಳು ಆಗತ್ತೆ. ಅವರ ಆ ಇಂಟೆಲಿಜೆನ್ಸನ್ನು ನಾನು ತುಂಬ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನನಗೆ ತುಂಬ ಅಂದರೆ ತುಂಬ ಅನುಭವ ಕೊಟ್ಟಿದೆ. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟು ಅಲ್ಲ, ಮೊದಲನೇ ಚಿತ್ರ ಆದಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನೋದು ಹೌದು. ಹಾಗೆ ನಾವು ಕಂಪೋಸ್ ಮಾಡುವ ಸಂದರ್ಭದಲ್ಲಿ ಸುಮಾರು ಕಡೆ ಕಂಪೋಸ್ ಮಾಡಿದ್ವಿ. ನಮ್ಮ ಮನೇಲಿ ಕಂಪೋಸ್ ಆಗಿದೆ. ಒಂದು ಹಾಡುಗಳಂತೂ ಕಾರಲ್ಲೇ ಹೋಗ್ತಾ ಕಂಪೋಸ್ ಆಗಿದೆ. ನಂತರದಲ್ಲಿ ಇವರು ಲಿರಿಸಿಸ್ಟ್ ಕೌಂಡಿನ್ಯ ಶರ್ಮಾ ಅಂತ ಅವ್ರ ಮನೇಲಿ ಸುಮಾರು ಹಾಡುಗಳು ಕಂಪೋಸ್ ಆಗಿದೆ. ಅದೊಂಥರ ಅವ್ರು ಹೇಳ್ತಾರೆ ಉಸಿರಾಡಕ್ಕೋಸ್ಕರ ಆಗಾಗ ಅವ್ರ ಮನೆಗೆ ಹೋಗ್ತಾ ಇರಬೇಕು ಅಂತ. ಆ ಕಂಪೋಸಿಷನ್ ಹುಟ್ಟಿದಂತಹ ಆ ಸ್ಥಳ ಆಗಲಿ ಅಥವಾ ಆ ಅನುಭವ ಆಗಲಿ ಅದು ಬಾಯಲ್ಲಿ ಹೇಳಕ್ ಬರೋದಿಲ್ಲ. ತುಂಬ ಅಂದರೆ ತುಂಬ ಒಳ್ಳೆ ಅನುಭವ ಸಿಕ್ಕಿದೆ. ಹಾಗೂ ಇದು ಚಾಲೆಂಜಿಂಗ್. ಒಂದು ನಾವು ವೋಕಲಿಸ್ಟ್ ಅದಕ್ಕಾಗಿ ನಾವು ಶಾಸ್ತ್ರೀಯ ಸಂಗೀತ ಅಂತಲ್ಲ, ಸಂಗೀತದಲ್ಲಿ ಸಾಧಾರಣ 12 ಸ್ವರಗಳಲ್ಲಿ ನಾವು ಯೋಚನೆ ಮಾಡ್ತಿರ್ತೇವೆ. ಆದರೆ ಸಿನಿಮಾಕ್ಕೆ ಅಂತಲ್ಲ, ಈ ಮ್ಯೂಸಿಕ್ ಪ್ರೊಡಕ್ಷನ್ ಅಂತ ಬಂದ ತಕ್ಷಣ ನಾವು ಬರೀ ಸಂಗೀತ ಸ್ವರಗಳಲ್ಲಿ ಯೋಚನೆ ಮಾಡಕ್ಕೆ ಬರೋದಿಲ್ಲ, ಶಬ್ದಗಳಲ್ಲಿ ಯೋಚನೆ ಮಾಡಬೇಕು. ಯಾಕೆಂದರೆ ಪ್ರತಿಯೊಂದು ಶಬ್ದ ಕೂಡ, ಒಂದು ಸಣ್ಣ ಸೌಂಡ್ ಕೂಡ ಅದು ಮ್ಯೂಸಿಕ್ ಆಗ್ತಾ ಇರುತ್ತೆ. ಆ ರೀತಿಯ ಆಲೋಚನೆಗಳ ಇನ್ಫ್ಯಾಕ್ಟ್ ಈ ಟೀಮ್ ನಂಗೆ ಎನೇಬಲ್ ಮಾಡ್ತು ಆ ರೀತಿ ಯೋಚನೆ ಮಾಡಲಿಕ್ಕೆ. ಇದು ನನ್ನ ಮೊದಲನೇ ಚಿತ್ರ ಆಗಿತ್ತು ಕೂಡ. ಮೊದಲನೇ ಚಿತ್ರ ಅದಕ್ಕಾಗಿ ಒಂದಿಷ್ಟು ಚಾಲೆಂಜ್ಗಳು ಇರುತ್ತೆ. ಪೃಥ್ವಿ ಸರ್ ಆಗಿರ್ಬೋದು, ಮಿಥುನ್ ಅವರಾಗಿರ್ಬೋದು, ಅವರ ಸಪೋರ್ಟ್ ಅದು ತುಂಬ ನನಗೆ ಹೇಳೋಕ್ಕೆ ಪದಗಳಿಲ್ಲ. ಹಾಗೂ ಕೌಂಡಿನ್ಯ ಅವರ ಸಾಹಿತ್ಯದ ಪ್ರತಿಭೆ ಇರ್ಬೋದು. ನಮಗೆ ಈ ಹಾಡನ್ನು ನಾವು ಕಂಪೋಸ್ ಮಾಡುವಾಗ ಈ ಸರಿಯಾಗಿ ಆ ಟ್ಯೂನಿಗೆ, ಆ ಕರೆಕ್ಟ್ ತಾಳಕ್ಕೆ ಛಂದೋಬದ್ಧವಾಗಿ ಸಾಹಿತ್ಯನ ಬರಿಬೇಕಾಗತ್ತೆ. ನಮ್ಗೆ ಜಾಸ್ತಿ ಕೆಲಸ ಇರೋದಿಲ್ಲ ಅವಾಗ. ಅವರು ತನನನ ತಾನ ಹೀಗೆ ಕೊಟ್ಟಿದ್ದೆ ನಾನು. ಏನು ಬರಿಬೋದು, 14 ಅಕ್ಷರ ಇದೆ, ಬರೆದ್ರು ಅದಕ್ಕೆ ಕೂಡ ಸಾಹಿತ್ಯ.
14 ಅಕ್ಷರ ಬೇಕು ಅಂದರೆ 14 ಅಕ್ಷರ, 12 ಅಕ್ಷರ ಅಂದರೆ 12 ಅಕ್ಷರ. ಅಂದರೆ ಅದು ಛಂದೋಬದ್ಧವಾಗಿ ಬರೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಹಿತ್ಯದ ಸಪೋರ್ಟ್ ಇದೆ ಕೌಂಡಿನ್ಯ ಶರ್ಮಾ ಅವ್ರದ್ದು. ಹಾಗೆ ಸಿದ್ಧಾರ್ಥ್ ಬೆಳ್ಮಣ್ಣು ಅವರಾಗಿರ್ಬೋದು, ಅವರು ಸ್ಟುಡಿಯೋದಲ್ಲಿ ನಮಗೆ ಕೊಟ್ಟಂಥ ಸಪೋರ್ಟ್, ಶ್ರೀರಂಜನಿ ಅವರು, ಇಂಚರ ಅವರು, ಗಿರೀಶ್ ಅವರು, ಹಾಗೂ 89 ವರ್ಷದ ಮಾಸ್ತಿಯಮ್ಮ ಅವರು ಹಾಡಿದ್ದಾರೆ ಈ ಸಿನಿಮಾಕ್ಕೆ. ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಒಟ್ಟು 6 ಹಾಡಿದೆ, 9 ಹಾಡು ಆಸ್ ಎ ಒಟ್ಟು BGM ಅಲ್ಲಿ ಬರುವಂತ ಧ್ವನಿಗಳನ್ನು ಸೇರಿಸಿ 9 ಹಾಡು. ಜಾನ್ರ ಅಂತಾನ, ಮಿಕ್ಸೆಡ್ ಜಾನ್ರ ಇದು. ಅಂದ್ರೆ ಹಿಂಗಿದ್ ಒಂದು ಪ್ಯಾಟರ್ನ್ ಅಂತ ಹೇಳಕ್ ಬರೋದಿಲ್ಲ. ಒಂದು ಶಾಸ್ತ್ರೀಯವಾಗಿದೆ, ಇನ್ನೊಂದು ವೆರಿ ಅಪ್ಬೀಟ್ ಸಾಂಗ್ ಇದೆ, ಇನ್ನೊಂದು ಕಲ್ಟಿಯಾಗಿದೆ ಒಂದಷ್ಟು ಹಾಡುಗಳು. ಅವರ ಈ ಸಿನಿಮಾದಲ್ಲಿ ಏನೇನು ಕಲ್ಪನೆ ಮಾಡ್ಕೊಂಡಿದ್ರು ನಿರ್ದೇಶಕರು, ಆ ಎಲ್ಲ ಕಲ್ಪನೆಗಳಿಗೂ ಒಂದೊಂದೊಂದೊಂದು ಹಾಡಿದೆ ಅಂತ ಹೇಳ್ಬೋದು. ಹಾಗಿದೆ. ರೀ ರೆಕಾರ್ಡಿಂಗ್ ನಾನು ಫಸ್ಟ್ ಟೈಮ್ ಮಾಡೋದಕ್ಕಾಗಿ ನಾನು BGM ಮಾಡುವಾಗ ನನಗೆ 15ರಿಂದ 20 ದಿನ ಹಿಡಿದಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ. ಹಾ ಇದೆ ಇದೆ, ಎಲ್ಲ ಶೈಲಿನೂ ಇದೆ, ಎಲ್ಲ ಶೈಲಿನೂ ಇದೆ. ನನ್ನ ಹೆಸರು ಕೌಂಡಿನ್ಯ ಕೊಡ್ಲು ತೋಟ, ಸಾಗರದವನು. ನನ್ನ ಕಥಾ ಸಂಕಲನ ನನ್ನ ಪಕ್ಕದ ಸೀಟು ಅಂತ ಅದು ಹೋದ ವರ್ಷ ರಿಲೀಸ್ ಆಯಿತು. ನಾನು ಅದಕ್ಕೆ ಮುನ್ನುಡಿ ಬರೆಯೋಕ್ಕೆ ಜೋಗಿ ಸರ್ ಅವ್ರಿಗೆ ಸುಮಾರು ಸರಿ ಕಾಟ ಕೊಟ್ಟಿದ್ದೆ. ನನಗೆ ಸಂವತ್ಸರದಿಂದ ಪೃಥ್ವಿ ಸರ್ ಪರಿಚಯ ಆದರು. ಆದಮೇಲೆ ನಾವು ಸಾಹಿತ್ಯ ತುಂಬ ಅಂದರೆ ನಮ್ಮ ಮನೇಲೆ ಸುಮಾರೆಲ್ಲ ನಾವು ಬರೆದಿದ್ದೀವಿ, ತುಂಬ ಆರಾಮಾಗಿ ನಾವು ಬರೆದಿದ್ವಿ. ನನಗೆ ಅದು ತುಂಬ ಚಾಲೆಂಜ್ ಅಂತ ಅನಿಸಿಲ್ಲ, ಯಾಕಂದರೆ ಎಲ್ಲ ಒಂದೇ ಮೈಂಡ್ ಸೆಟ್ ಇದ್ದಿದ್ದರಿಂದ. ಮತ್ತು ನನಗೆ ಸಂವತ್ಸರಂಗೆ ಈಸಿಯಾಗಿ ಒಂದು ವೇವ್ ಲೆಂತ್ ಮ್ಯಾಚ್ ಆಯಿತು, ಅದಕ್ಕೆ ನನಗೆ ಈಸಿ ಆಯಿತು. ನಂದು 5 ಇದೆ. ಅದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಬಳಸಿರೋದು. ಅದು ಐಡಿಯಾ ಇದ್ದದ್ದು ಸುಮಾರು ಅಕ್ಷರಗಳ ಶಬ್ದಗಳ ಪದಗುಚ್ಛ ಇರಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಒಂದು ಎಟ್ ಎ ಟೈಮ್ ಒಂದೇ ಫ್ಲೋದಲ್ಲಿ ಹೋಗ್ಬೇಕು ಅಂತ. ಅದು ಚಾಲೆಂಜಿಂಗ್ ಆಗಿತ್ತು. ತನ ನನ್ನ ನನ್ನ ತನ ನನ್ನ ತಾನ ನಾನು ಕೊಟ್ಟ ಸಾಲು ತನ ನನ್ನ ನನ್ನ ತನ ನನ್ನ ನನ್ನ ಘಳಿಗಳಿಗೆ ಸಿಹಿಗುಳಿಗೆಯು ಚಂದ ಅಂತ ಬರೋದು. ನೆಕ್ಸ್ಟ್ ವೀಕ್ ಅದು ವಿಜುವಲಿ ತುಂಬಾ ಚೆನ್ನಾಗಿ ಇವಾಗ ಅವರೇ ಇದ್ದಾರೆ ಬರೆದವರು. ನಮಸ್ಕಾರ, ನನ್ನ ಹೆಸರು ಗಿರೀಶ್. ನನ್ನ ಊರು ಸಾಗರ. ಪೃಥ್ವಿ ಸರ್ನ ಮೀಟ್ ಆಗಿದ್ದು ಮೇ ಬಿ 2 ವರ್ಷದಿಂದನೋ 3 ವರ್ಷದಿಂದನೋ ಗೊತ್ತಿಲ್ಲ. ಎಲ್ಲ ನಾವು ಸಮಾಚಾರ ಎಲ್ಲ ಗುಂಪಾಕೊಂಡೆಲ್ಲ ಸೇರಿದ್ವಿ. ಅವಾಗ ಅವರು ಬಂದಿದ್ರು, ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ದು. ಹೀಗೆ ಸುಮ್ಮನೆ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು, ಹ್ಞೂ ಅಂತ ಅಂತೆ. ಸಖತ್ತಾಗಿ ಬಂದಿದೆ, ನೀವು ನೋಡಿ. ಜಂಪ್ ಸ್ಕೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಟೈಮ್ ಎಷ್ಟು ಕಮ್ಮಿ ಇದೆಯೋ ಇಂಪ್ಯಾಕ್ಟ್ ಅಷ್ಟೇ ಜಾಸ್ತಿ ಇರೋ ಪಾತ್ರ. ಹೆಸರಿಲ್ಲ ಅನ್ಕೊಂತೀನಿ ಪಾತ್ರಕ್ಕೆ, ಹೆಸರೇ ಇಲ್ಲ ಪಾತ್ರಕ್ಕೆ. ಸೊ ಇದಿಷ್ಟು ಪಾತ್ರದ ಬಗ್ಗೆ. ಅದಕ್ಕಿಂತ ಜಾಸ್ತಿ ನನಗೂ ಗೊತ್ತಿಲ್ಲ. 8 ಸಲಿನಾ? ಅದು ಅಂದ್ರೆ ಗೊತ್ತಿಲ್ಲ, 2,000 ತಲೆ ಬೋಳ್ಸ್ಕೊಂಡಿದ್ದೀನಿ ಅಂತ. ಅಂದ್ರೆ ಕಂಟಿನ್ಯೂಸ್ ಶೂಟ್ ಇರಲಿಲ್ಲ ನಂದು. ಸಾಗರ ಹೋಗೋದು ಮತ್ತೆ ಬೆಂಗಳೂರು ಬರೋದು, ಮತ್ತೆ 5 ತಿಂಗಳು ಬಿಟ್ಟು ಫೋನ್ ಮಾಡೋದು ಸಡನ್ ಆಗಿ, ಗಿರೀಶ್ ಶೂಟಿಂಗ್ ಇದೆ ಮಾಡಿದ್ದು ಅಂತ. ಸೊ ಅವಾಗ ಹೋಗೋದು ಮತ್ತೆ ಶೂಟಿಂಗ್ ಮಾಡೋದು ಬರೋದು, ಮತ್ತೆ ಇನ್ನೊಂದು 5 ತಿಂಗಳು ಬಿಟ್ಟು ಮತ್ತೆ ಫೋನ್ ಮಾಡಿದ್ದಾರೆ. ಸೊ ಈ ತರ ಸುಮಾರು ಸಲ ಆಗಿದೆ. ಐ ಡೋಂಟ್ ನೋ ಕೌಂಟ್ ಎಷ್ಟು ಸಲ ಅಂತ. ಹಾ, ನಂದು ಆಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ. ಎಸ್, ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಜಯಂತ್ ಡಿವಿಡ್ ಅಂತ. ನಮ್ಮಮ್ಮ ಹಿಂದೂ, ನಮ್ಮ ತಂದೆ ಕ್ರಿಶ್ಚಿಯನ್, ಅದಕ್ಕೆ 2. ಸೊ ಇದು
Prithvi, I know him from 2005. So 20 ವರ್ಷದಿಂದ ಗೊತ್ತು ನನಗೆ. We are colleagues. I am senior to him. We have been in touch all the time. And he forced me to take this role. So ನನ್ನ ಫಸ್ಟ್ ಮೂವಿ ನಂದು 3 minute, I think 3.5 minute ರೋಲ್ ಇದೆ. So I have taken one whole day to shoot 3.5 minutes, and I have laughed, and everybody was there. They have laughed like anything because of the mistakes I've made, because the blunders I've made. So there's one shot where I've taken 51 retakes. So 50 times people have laughed at me that day. So I had a great time, even though it was only one day. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವರೂಪ್ ಬಚ್ ಅಂತ. ನಾವು ತುಮಕೂರವರು. ಎಲ್ರಿಗೂ ಧನ್ಯವಾದ. ಆ್ಯಕ್ಚುಲಿ ನಮ್ಮದು ಈ ಫಸ್ಟ್ ಟೈಮ್ ಪ್ರೆಸ್ ಮೀಟ್ಗೆ ಇಷ್ಟು ಎಕ್ಸೈಟ್ಮೆಂಟಿಂದ ಬಂದು ಸಪೋರ್ಟ್ ಮಾಡಿ. ಐ ಮೀನ್ ನಾನು ಐ ಟಿಲಿ ಕೆಲಸ ಮಾಡೋದು, ಸೊ ಜಾಸ್ತಿ ಕ್ವೆಶ್ಚನ್ ಕೇಳಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನಮಗೆ ಜನರಲ್ ಆಗಿ ಅನಿಸುತ್ತೆ. ಸೊ ಅದರಿಂದ ಐ ಸಿ ದ್ಯಾಟ್ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಕೂಡ ಇದೆ. ನನಗೆ ಪೃಥ್ವಿ ಈಸ್ ಮೂವಿಯಿಂದ ಪರಿಚಯ ಇಲ್ಲ. ನನಗೆ ಆಗಲೇ 15 ವರ್ಷದಿಂದ ಪರಿಚಯ. ಅವರು ನನ್ನ ಕಲೀಗ್ ಆಗಿದ್ದು. ನನ್ನ ಸೇಮ್ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರು ಐ ಟಿನಲ್ಲಿ. ಆಗ್ಲಿಂದನೇ ನನಗೆ ಗೊತ್ತಿತ್ತು. ಅಂದರೆ ಅವರು ರಂಗಪ್ರವೇಶದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನಾಟಕಗಳಲ್ಲಿ, ಆಮೇಲಿಂದ ಪ್ರಾಕ್ಟೀಸಿಂಗಲ್ಲಿ ತುಂಬ ಇದೆ ಅಂತ. ಎಲ್ಲಾದ್ರೂ ಹುಲಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಡಿಫ್ರೆಂಟ್ ದೇಶಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಎಕ್ಸ್ಪೀರಿಯನ್ಸಲ್ಲಿ ನಾವು ಚೆನ್ನಾಗಿ ಕೆಲಸನೂ ಕೂಡ ಮಾಡಿಕೊಂಡು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿಕೊಂಡು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿ ಆವಾಗಲೇ ಕನ್ವರ್ಟ್ ಆಗಿಬಿಟ್ಟಿದ್ವಿ ಆಲ್ಮೋಸ್ಟ್ 10 years ಬ್ಯಾಕ್. ಸೊ ಆ ಪರ್ಸ್ಪೆಕ್ಟಿವಿಂದ ನಾವು ಹಾಗೆ ರಿಲೇಷನ್ಶಿಪ್ನ ಜನರಲ್ ಮೀಟಿಂಗ್ಸಲ್ಲಿ ಮಾಡ್ತಾ ಇದ್ವಿ. ಒಂದಿನ ಆಲ್ಮೋಸ್ಟ್ 3 years ಬ್ಯಾಕ್ ಪೃಥ್ವಿ ಬಂದ್ಬಿಟ್ಟು, ನಿನಗೂ ಇಂಟ್ರೆಸ್ಟ್ ಇದೆಯಲ್ಲ ತುಂಬಾ ಇದರಲ್ಲಿ, ಐ ಸಿ ಎ ರೋಲ್ ನಿನಗೂ ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗುತ್ತೆ, ಒಂದು ಸಪೋರ್ಟಿಂಗ್ ರೋಲ್ ಇದೆ ಅಂತ ಹೇಳಿ ಎನ್ಕರೇಜ್ ಮಾಡಿ ಸ್ಟೋರಿ ಹೇಳಿದಾಗ ಐ ವೆಂಟ್ ಫ್ಲ್ಯಾಟ್. ಆಬ್ವಿಯಸ್ಲಿ ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ ಏನಿದೆ ಡೆಪ್ತ್ ಮೂವಿನಲ್ಲಿ ಏನಿದೆ ಅಂತ ಹೇಳಿ. ಬಟ್ ಇದು ಎಕ್ಸ್ಪ್ರೆಸ್ ಮಾಡಿದಾಗ್ಲೇ ಆ ಪ್ಯಾಷನ್ನು, ಆ ಕನ್ವಿಕ್ಷನ್ ಎಲ್ಲ ಕಾಣಿಸ್ತಾ ಇತ್ತು ಅವನಿಗೆ. ದಟ್ ಓಕೆ, ಇದು ಡೆಫಿನೆಟ್ ಆಗಿ ಮುಟ್ಟುತ್ತೆ. ಇಷ್ಟು ಎಕ್ಸ್ಪೀರಿಯನ್ಸಿಂದ ಮಾತಾಡ್ತಿದ್ದಾನೆ ಅಂತ ಅಂದರೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್ ಟು ಸಪೋರ್ಟ್ ಆ್ಯಸ್ ಅ ಫ್ರೆಂಡ್, ಆ್ಯಸ್ ಅನ್ ಆ್ಯಕ್ಟರ್. ಇಫ್ ಇಟ್ ಮೇಕ್ ಸೆನ್ಸ್, ನಾನು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಅವಾಗ ಸಪೋರ್ಟ್ ಮಾಡಿದ್ದು. ಸೊ ಆ ಪರ್ಸ್ಪೆಕ್ಟಿವಲ್ಲಿ ಪೃಥ್ವಿ ಸಕ್ಸಸ್ ನೋಡಲಿ ಅಂತೇಳಿ ಚೆನ್ನಾಗಿ ವಿಶ್ ಮಾಡಿ. ಆ್ಯಂಡ್ ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ಗೆ, ಸೀನಿಯರ್ ಪೀಪಲ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಸಪೋರ್ಟ್ ಮಾಡ್ತಿರೋದಕ್ಕೆ. ರಿಯಲಿ ಅಪ್ರಿಷಿಯೇಟಿವ್ ಆಫ್ ಯು ಗೈಸ್ ಆಲ್. ನನ್ನ ಫಸ್ಟ್ ಮೂವಿ ಬೈ ದ ವೇ. ಆ್ಯಂಡ್ ನಾನು 2007 ಒಂದು ಮೂವಿಗೆ ಆ್ಯಕ್ಚುಲಿ ಸೆಲೆಕ್ಟ್ ಆಗಿದೆ. ಬಟ್ ನಮ್ಮದು ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮದು ಬಿಡಲಿಲ್ಲ. ಮೂವಿಗೆ ಹೋಗು, ಹಂಗೆ ಮನೆ ಬಿಟ್ಟು ಹೋಗು ಅಂತಂದರು. ಸೊ ಅವಾಗ ಆಗಲಿಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಒಂದು ಆಸೆನ ಪೃಥ್ವಿಯವರು ನೆರವೇರಿಸ್ಕೊಟ್ರು. ತುಂಬ ಋಣಿಯಾಗಿರ್ತದೆ ಅದಕ್ಕೆ. ಥ್ಯಾಂಕ್ ಯು ಎವ್ರಿವನ್. ಅವರೇ ಬಿಟ್ಟೋರು. ನಮಸ್ತೆ, ನಾನು ಪೂಜಾ ಬಚ್. ಆ್ಯಕ್ಚುಲಿ ಮೈ ಹಸ್ಬೆಂಡ್. ಪೃಥ್ವಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಟೀಮ್ಗೆ ಒನ್ ಆಫ್ ದಿ ಮೆಂಬರ್ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ತು ನನಗೆ ಚಾನ್ಸ್. ಶೂಟಿಂಗ್ ಟೈಮಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರು, ದೊಡ್ಡ ಮಿಸ್ಟೇಕ್ಸ್ ಇದ್ರೂ ತುಂಬ ಪೇಷನ್ಸ್ ಆಗಿ ಹೀಗೆ ಮಾಡಬೇಕು, ಹೀಗೆ ಪರವಾಗಿಲ್ಲ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ಒನ್ ಮೋರ್ ಚಾನ್ಸ್ ಅಂತ ತೊಗೊಂಡು ಹೇಳಿಕೊಟ್ಟು ತುಂಬ ಪೇಷನ್ಸಿಂದ ಹೇಳಿಕೊಟ್ಟು ಮಾಡಿಸ್ತಾಯಿದ್ರು. ಐ ಥಿಂಕ್ ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಬೈ ದ ವೇ, ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಪೂಜಾನೇ. ಈ ಕ್ಯಾರೆಕ್ಟರ್ ಕೂಡ ತುಂಬ ಡೆಪ್ತ್ ಇದೆ. ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಸಾರಿ.
ಸರ್ ಅದೇ ರಿಲೀಸ್ ರೆಡಿ 30th January. ಸೆನ್ಸಾರ್ ಇನ್ನೊಂದು 4-5 ದಿವಸದಲ್ಲಿ ಆಗುತ್ತೆ ಸರ್. ಆಲ್ಮೋಸ್ಟ್ ಸಬ್ಮಿಟ್ ಆಗೋಗಿದೆ. ಇದು ಡಿಸೆಂಬರ್ ನೋಡಿದ್ದರಿಂದ ಸ್ವಲ್ಪ ಪುಷ್ ಆಯಿತು. 5 ಅಥವಾ 6ನೇ ತಾರೀಕಿಗೆ ಸೆನ್ಸಾರ್ ರೆಡಿ ಆಗುತ್ತೆ. ಸೊ ಇದು ನೀವು PTSD ಅಥವಾ ಮೆಡಿಕಲ್ ಸಬ್ಜೆಕ್ಟ್ ಕೇಳ್ತಾ ತುಂಬ ಡೆಪ್ತು ಅಂತ ಅನ್ಸಿರ್ಬೋದು. ಫಸ್ಟ್ 1 hour ಟೋಟಲ್ ಕಾಮಿಡಿನೇ ಇರೋದು. ಸೆಕೆಂಡ್ ಹಾಫಲ್ಲಿ ಸೀರಿಯಸ್ ಆಗಿರಬೇಕಾದ ಕಥೆ ಇದೆ. ಸರ್, ಬಿಫೋರ್ ಐ ಆನ್ಸರ್ ಕ್ವೆಶನ್, ನಾನು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮೆನ್ಷನ್ ಮಾಡ್ಬೋದಾ? ಆ ಪ್ರಶ್ನೆ ನೆನ್ಪಿಟ್ಕೊಂಡು ಉತ್ತರ ಕೊಡ್ತೀನಿ. ನನ್ನ ಟೀಮಲ್ಲಿ ಯಾವಾಗಲೂ ನಾನು ಸ್ಟೇಜ್ ಮೇಲೆ ಬಂದಿದ್ರು ಬರಲ್ಲ, ಮಿಥುನ್ ತೀರ್ಥಹಳ್ಳಿ ಅಂತ. ಅವ್ರು ಯಾವಾಗಲೂ ಹಾಗೆ ಫೋಟೋಗೆ ಪೋಸ್ ಕೊಡಲ್ಲ, ಹಿಂದೆ ನಿಂತ್ಕೋತಾರೆ. ಕಾಂತಾರದ ಜಪ್ಪಜ್ಜ. ಸೊ ಅವರು 6 ಸಿನಿಮಾ ಮಾಡಿದ್ದಾರೆ. ಅದ್ಭುತವಾದ ಬರಹಗಾರರು, ಮತ್ತು ನನ್ನ ಅಸೋಸಿಯೇಟ್ ಡೈರೆಕ್ಟರ್, ಮತ್ತು ಸ್ಕ್ರೀನ್ ಪ್ಲೇ ಜೊತೆಗೆ ಸಹಾಯ ಮಾಡಿದ್ದಾರೆ. ಮಿಥುನ್, ನೀವೊಂದು ಇವತ್ತೊಂದು ಸಾಂಗ್ ಮಾತಾಡಲೇಬೇಕು. ಬಿಕಾಸ್ ಈ ಆಲ್ವೇಸ್ ಶೈಸ್ ಅವೇ. ಪ್ಲೀಸ್ ದಯವಿಟ್ಟು, ಬಿಕಾಸ್ ಅವರಲ್ಲಿರೋ ಡೆಪ್ತು, ಆ ಡೆಪ್ತ್ ಅನ್ನೋ ವರ್ಡ್ ತುಂಬ ರಿಪೀಟ್ ಆಯಿತು. ಸೊ ಅವರ ಅನುಭವ ನಾನು ಕೇಳಬೇಕು ಅಂತ ನನಗೆ, ಅವ್ರ ಮಾತು ಕೇಳೋಕೆ ನನಗೆ ಆಗಲ್ಲ. ಸೊ ಒಂದ್ಸರಿ ಅವ್ರ ಮಾತು ಕೇಳಬೇಕು ಅಂತ ನನ್ನ ಆಸೆ. ಮಿಥುನ್ ರೆಡ್ಡಿ, ನನ್ನ ಬಗ್ಗೆ ತುಂಬ ಮಾತಾಡೋಕ್ಕೆ ಹೋಗಲ್ಲ. ನಾನು ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾದವರಿಗೆ ಧನ್ಯವಾದಗಳು. ಹಾಗೆ ಜೋಗಿ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು. ನಿಮ್ಮ ಬುಕ್ಗಳನ್ನು ಸುಮಾರು ಓದಿದ್ದೀನಿ. ನೀವು ನಮ್ಮ ಸಿನಿಮಾಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಿ, ನಿಮಗೂ ತುಂಬ ಧನ್ಯವಾದಗಳು. ಹಾಗೆ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಇಂದಿರಾ ಶಿವಸ್ವಾಮಿ ಅವರು ಈ ಸಿನಿಮಾದಲ್ಲಿ ಒಂದು ಭಾಗ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಅವರಿಗೆ ಧನ್ಯವಾದಗಳು. ಹಾಗೆ ಟ್ಯಾಲೆಂಟ್ಸು ತುಂಬ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಟ್ಯಾಲೆಂಟ್ ಅನ್ನೋದು ತುಂಬ ಜನರಿಗಿದೆ. ಅದನ್ನು ಗುರುತಿಸಿ ಒಂದು ಅವಕಾಶ ಕೊಡೋದಿದೆಯಲ್ಲ, ಅದು ದೊಡ್ಡದು ನಮ್ಮ ಇಂಡಸ್ಟ್ರಿಲಿ. ಅದನ್ನ ಪೃಥ್ವಿ ಸರ್ ಮಾಡಿದ್ದಾರೆ ನನ್ನ ವಿಚಾರದಲ್ಲೂ ಎಲ್ಲರ ಥರನೇ. ಅದಕ್ಕೆ ಅವರಿಗೆ ತುಂಬ ಚಿರಋಣಿ. ಹಾಗೆ ಇಡೀ ನಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಕ್ಕೆ ಥ್ರೂಔಟ್ ಶೂಟಿಂಗಲ್ಲಿ. ಮೇನ್ಲಿ ವಿಕಲ್ಪ ಅಂದರೆ ಎ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಆ್ಯಂಡ್ ಇಮ್ಯಾಜಿನೇಷನ್. ಅಂದರೆ ಕಥೆನೇ ಹೇಳೋ ಹಾಗೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರು. ಇದರಲ್ಲಿ ಮೇಯ್ನ್ಲಿ ನಮ್ಮ ಸಿನಿಮಾದಲ್ಲಿ ಹೈಲೈಟು ಅಥವಾ ನಮ್ಮ ಸ್ಟ್ರೆಂತ್ ಏನಂದರೆ ರೈಟಿಂಗು. ಒಂದಷ್ಟು ತುಂಬ ರಿಸರ್ಚ್ ಮಾಡಿ ಬರೆದಿರುವಂಥ ಸ್ಕ್ರಿಪ್ಟ್ ಇದು. ಹಾಗೆ ನಮ್ಮದು ಸ್ಕ್ರೀನ್ ಪ್ಲೇ ಬಂದು ಫಾರ್ಮ್ಯಾಟು ಹೋಲ್ಡ್ ಆ್ಯಂಡ್ ರಿಲೀಸ್ ಅಂತ. ಈ ಫಾರ್ಮ್ಯಾಟಲ್ಲಿ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಅಂದರೆ ಪ್ರತಿ 12 ನಿಮಿಷಕ್ಕೂ ಬರುವಂಥ ಒಂದೊಂದು ಟ್ವಿಸ್ಟ್ಗಳು ಆಡಿಯನ್ಸ್ನ ಎಂಟರ್ಟೈನಿಂಗ್ ಆಗಿ, ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ ಸಿನಿಮಾ ಥ್ರೂಔಟು. ಎಲ್ಲೂ ಬೋರ್ ಆಗದೆ ಇದ್ದಂಗೆ, ಮತ್ತು ನೋಡೋರಿಗೂ ತಲೆ ಕೆಲಸ ಕೊಟ್ಕೊಂಡು ಸೀಟೆಡ್ ಥ್ರಿಲ್ಲರ್ ಸಿನಿಮಾ. ಇದು ಇನ್ನೊಂದು ಹೈಲೈಟ್ ಏನಂದರೆ, ಸುರೇಶ್ ಆರ್ಮುಗಂ ಸರ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ. 96 ಸಿನಿಮಾಗಳನ್ನು ಎಡಿಟ್ ಮಾಡಿರೋ ಎಡಿಟ್ರು ಸುರೇಶ್ ಆರ್ಮುಗಂ ಅವರು ಎಡಿಟಿಂಗ್ ಮಾಡಿದ್ದಾರೆ. ಅಭಿರಾಮ್ ಗೌಡ ಅಂತ DOP, ಅವ್ರು ಫಸ್ಟ್ ಟೈಮು. ಬಟ್ ನೀವು ಟೀಸರ್ ನೋಡಿದ್ದೀರಾ, ಫಸ್ಟ್ ಟೈಮ್ DOP ಅಂತ ಅನ್ಸೋದೇ ಇಲ್ಲ. ಮತ್ತೆ ನಮ್ಮ ಸಂವತ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು, ಫಸ್ಟ್ ಟೈಮ್ ಅಂತ ಅನ್ಸೋದೇ ಇಲ್ಲ. ಟೀಸರಲ್ಲಿ ಆಗಿರ್ಬೋದು, ನೀವು ಫುಲ್ ಸಿನಿಮಾ ನೋಡಿದ್ರು ಅವರು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ಅಂತ ಅನ್ಸಲ್ಲ. ಓವರ್ ಆಲ್ ಇದೆಲ್ಲ ಫುಲ್ ಪ್ಯಾಕೇಜ್ ಇಟ್ಕೊಂಡು ಇದೇ ಜನವರಿ 30ಕ್ಕೆ ನಾವು ಜನರ ಮುಂದೆ ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ. ಎಲ್ಲರೂ ಸಿನಿಮಾನ ನೋಡಿ. ಮತ್ತೆ ಮೇನ್ಲಿ ನನಗೆ ಎಷ್ಟು, ನಮ್ಮ ಟೀಮಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ, ನಾನು ಇದೊಂದು ಹೇಳ್ಬೇಕು ಅನ್ಕೊಂಡಿರೋದು, ಸಿನಿಮಾನ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಹೇಳಿ, ಇಲ್ಲಾಂದ್ರೆ ಹೇಳ್ಬೇಡಿ ಅಂತ. ಅಷ್ಟು ಅಂದರೆ ನಮಗೆ ಸಿನಿಮಾದ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಟ್ ಮಾಡಿಲ್ಲ, ಅಸೋಸಿಯೇಟ್ ಡೈರೆಕ್ಟರ್ ಅಷ್ಟೇ. ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿರೋದು ಅಂತ. ಹೋಲ್ಡ್ ಮಾಡ್ತೀವಿ, ರಿಲೀಸ್ ಫ್ರೀ ಮಾಡ್ತೀವಿ, ಆ ಥರ ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ ಇದು. ಈ ಕಥೆಯ ಲೀಡ್ಗೂ ಕೂಡ ಅಲ್ಲಲ್ಲಿ ಕೆಲವೊಂದು ವಿಜುವಲ್ಸ್ ಕಾಣ್ತಾ ಇರುತ್ತೆ. ಅವ್ನ ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ,
ಅದಕ್ಕೂ ಇದಕ್ಕೂ ಕನೆಕ್ಷನ್ ಏನು? ಇದು 3 ಟೈಮ್ ಲೈನಲ್ಲಿ ಹೋಗುತ್ತೆ ಸರ್ ಕತೆ. 1986, 2017, 2022 ಈ ಸ್ಕ್ರೀನ್ ಪ್ಲೇಗಳ ಮಧ್ಯದಲ್ಲೇ ಜಬಲ್ ಮಾಡ್ತಾ ಹೋಗ್ತೀವಿ ನಾವು. ಇದು ಹಳೇದ ಈಗಿಂದ ಈ ಕನ್ಫ್ಯೂಷನ್ ಸ್ವಲ್ಪ ಕಾಡುತ್ತೆ. ಬಟ್ ಅದನ್ನು ವಿತಿನ್, ಈಗ ಮಿಥುನ್ ಹೇಳ್ದಂಗೆ ಓಲ್ಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇಯಲ್ಲಿ ವಿತಿನ್ 10 minutes 12 minutes ನಾವು ಅದನ್ನು ರಿವೀಲ್ ಮಾಡಿಬಿಡ್ತೀವಿ. ಓಕೆ ಇದನ್ನ ಅಲ್ಲೇ ಹೇಳಿದ್ದಾನೆ. ಸೊ ಈ ಥರದೊಂದು ಪ್ರಯತ್ನ ಹಾಂ ಮಾಡಬೇಕಿಲ್ಲ ಅಂದ್ರೆ ಮತ್ತೆ ಎದೋಗ್ಬಿಡ್ತಾರೆ. ಇಲ್ಲ ಅಷ್ಟ್ರ ತನಕ ಕಾಯ್ಬೇಕಲ್ಲ ಸರ್. ಸರ್ ಯಾವುದೇ ಕಲೆಯ ಅನುಭವ ನಮ್ಮನ್ನು ವ್ಯಕ್ತಿಗತವಾಗಿ ಜೀವನವನ್ನು, ಯಾವುದೇ ಕೋರ್ಸ್ ಅಥವಾ ಯಾವುದೇ ಕಲಿಕೆ ನಮಗೆ ಕಲಿಯೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಈಗ ಸರ್ ಮೋಸ್ಟ್ಲಿ ಕ್ಯಾಮ್ರಾ ಫಸ್ಟ್ ಹಿಡ್ಕೊಂಡಾಗ ಇದ್ದ ಕ್ಯಾಮ್ರಾಕ್ಕೂ ಇವತ್ತಿನ ಕ್ಯಾಮ್ರಾಕ್ಕೂ ಅಜಗಜಾಂತರ ಇದೆ. ಬಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೆಂಗಿದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ನನ್ನ ರಂಗಭೂಮಿಯ ಕಲಿಕೆ ಕಲಿಯೋದು ಹೆಂಗೆ ಅಂತ ಕಲಿಸ್ತು. ಹಾಗಾಗಿ ಈಗ ಅಪ್ಡೇಟ್ ಅನ್ನೋ ವರ್ಡ್ ಇರ್ಬೋದು ಅಥವಾ ಜೆನ್ಸಿ ಅನ್ನೋ ವರ್ಡ್ ಇರ್ಬೋದು, ಇವೆಲ್ಲ ಕಲಿಕೆಯ ಭಾಗವಾಗಿ ಇದನ್ನು ಸತತ ಪ್ರಯತ್ನವಾಗಿ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಕಲಿಕೆಯನ್ನು ಒಂದು ಸಾಲಿಡ್ ರಂಗಭೂಮಿ ನನಗೆ ಕಟ್ಕೊಡ್ತು ಸರ್. ರಿಲೀಸ್ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದ್ದೀವಿ ಆಲ್ ಓವರ್. ಅಂದರೆ ಒಂದು ಲಿಮಿಟೆಡ್ ನಂಬರ್ ಆಫ್ ಸ್ಕ್ರೀನ್ಸ್ ನೋಡಿ, ಅಂದರೆ ಇಟ್ ಈಸ್ ನಮ್ಮ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ಟರ್ಮಿನಾಲಜಿ. ಕಾರ್ತಿಕ್ ಸರ್ ಹೇಳುವಾಗೆ A-class ಸಿನಿಮಾ ಅಂದರೆ ಒಂದು OTT ಸಿನಿಮಾ ಅಥವಾ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಒಂದು ಬ್ರ್ಯಾಂಡ್ಸ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಇದು ಕೇಳಿ ಹೇಳ್ತೀರ? ಹೌದು ಇದ್ದಾರೆ. ಹಾಂ ಅದಿದ್ದಾರೆ. ಮಾಲ್ಗಳನ್ನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈಗ ಫ್ಯಾನ್ ಸ್ಟ್ರೀಟ್ ಅಂತ ಕಂಪನಿ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಬಿತ್ ಮುಗುವೆ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಅರೇಂಜ್ಮೆಂಟಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡ್ತೀವಿ. ಸಿಗ್ತಾ ಇದೆ ಸರ್. ಮಾಡೋದೊಂದು ಅನುಭವ ಆದರೆ ಮಾರೋದು ಇನ್ನೊಂದು ಅನುಭವ ಅಂತ. ಇದೆಲ್ಲ ನಮಗೆ ಗೊತ್ತಿರಲಿಲ್ಲ, ಈಗ ಕಾಣಿಸ್ತಾ ಇದೆ. ಹಾಂ ಇವಾಗ ಸದ್ಯ 2 months ಬ್ರೇಕಲ್ಲಿ ಇದ್ದೀನಿ. ಬಟ್ ಕಂಟಿನ್ಯೂಯಿಂಗ್ ಟು ಬಿ ಇನ್ IT ಸರ್, ಕಂಟಿನ್ಯೂಯಿಂಗ್ ಟು ಬಿ ಇನ್ IT. ಸೊ ಆಮೇಲೆ ಮಿಥುನ್ ಬಗ್ಗೆ ಇನ್ನೊಂದು ಒಂದು ವಿಷಯ ನಾನು ಶೇರ್ ಮಾಡಬೇಕು. ಮಿಥುನ್ ಒಂದು ದಿವಸ ನಾನು ಫೋನ್ ಮಾಡಿಬಿಟ್ಟು, ಮಿಥುನ್ ನಾಳೆ ಬೆಳಗ್ಗೆ ಒಂದು ಮಾವಿನ ಹಣ್ಣು ಬೇಕು ಅಂತ ಕೇಳಿದೆ. ಆಫ್ ಸೀಸನ್ ಮಳೆಗಾಲದಲ್ಲಿ. ಸರ್ ಮಾವಿನ ಹಣ್ಣಿನ ತರೋದು? ಇಲ್ಲ, ಮಾವಿನ ಹಣ್ಣು ಇಟ್ಬಿಟ್ಟು ಈ ಥರ ಇಟ್ಟರೆ ಶೂಟ್ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಆ ಮಾವಿನ ಹಣ್ಣಿನ ಫ್ಲೇವರ್ ಬೇಕು. ಮಾರನೇ ದಿವಸ ಅವ್ರ ಬುದ್ಧಿವಂತಿಕೆ ನೋಡಿ, ಈ ವಿಲ್ ನೆವರ್ ಸೇ ನೋ ಟು ಎನಿಥಿಂಗ್. ಮಾರನೇ ದಿವಸ ಒಂದು ಟೆನ್ನಿಸ್ ಬಾಲ್ಗೆ ಗ್ರೀನ್ ಕಲರ್ ಬಟ್ಟೆ ಸುತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಸರ್ CJ ಮಾಡೋಣ ಸರ್ ಅಂತ. ಅದೇ ಸರ್ ಹಣ್ಣು ಥರ ಕಾಣ್ಬೇಕು ತಾನೆ ಅಂತ. ಸೊ ಬಟ್ ನಾನು ಒಂದು ಇಫ್ ಐ ಕ್ಯಾನ್ ಟೇಕ್ ಅ ಮಿನಿಟ್, ನಮ್ಮ ಟೀಮ್ ಸರ್ ಅವರೆಲ್ಲರೂ ನನ್ನ ಬಗ್ಗೆ ಮಾತಾಡಿದ್ರು. ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್. ಇಲ್ಲಿ ವಡ್ಡಿನಗದ್ದೆ ಗಣಪತಿ ಹೆಗಡೆ ಇದ್ದಾರಲ್ಲ, ಇವರು ತಮ್ಮ ಎಂಟೈರ್ ಜೀವನವನ್ನು ಕಾಡು ಬೆಳೆಸೋದಕ್ಕೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಅವರು ವೈವಾಹಿಕ ಜೀವನವನ್ನು ನಡೆಸ್ತಾ ಇಲ್ಲ, ಬೈ ಚಾಯ್ಸ್ ನಕ್ಷತ್ರವನ ಅಂತ ಒಂದು 10,000 ಗಿಡಗಳನ್ನು ನೆಟ್ಟಿದ್ದಾರೆ. ಕಾಡಿಗೆ ಹೋಗಿ ತಾವೇ ಬೀಜಗಳನ್ನು ಆರಿಸ್ಕೊಂಬಂದು ನೆಡ್ತಾರೆ. ನಮ್ಮ ನಾಗೇಶ್ವರಿ ಹೆಬ್ಬಾರ್ ಅವರು, ನಾನು ಅವ್ರಿಗೆ ಅಂದಿದ್ದೆ ಪ್ರೊಮೋ ಶೂಟ್ ಮಾಡಿ ಅವ್ರ ಮನೆಗೆ ಹೋದರೆ, ಸರ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಶೇರ್ ದ್ಯಾಟ್, ಹೇಳ್ಬಿಡ್ತೀನಿ ಬಿಡಿ, ಕೊಟ್ಟಿಗೆ ಹೋಗಿ ಸಗಣಿ ತೆಗಿತಾರೆ, ಕಸ ಗುಡಿಸ್ತಾರೆ. ನಾನಂದೆ ಆ ಥರದಲ್ಲೇ ಪ್ರೊಮೋ ಶೂಟ್ ಮಾಡೋಣವ ಅಂತ. ಅದಕ್ಕೆ ಬೇಡ ಸರ್, ಇಲ್ಲ ಹಂಗೆ ಸರಿ ಅಂತ. ವಿ ಆರ್ ಪ್ಲಾನ್ ಟು ಶೂಟ್ ದಟ್ ಪ್ರೊಮೋ. ಬೇರೆ ಅವ್ರ ಮನೆಗೆ ಹೋದ್ರೆ ದನದ ಸಗಣಿ ತೆಗಿತಾರೆ. ಆ ಥರದ್ದು. ಅಂದರೆ ನೀವು ಅವಾಗಲೇ ಕೇಳ್ತಲ್ಲ ಸರ್, ರಂಗಭೂಮಿ ನಮಗೆ ಹೆಲ್ಪ್ ಮಾಡೋದು ಅಂತ. ನಮಗೆ ವ್ಯಕ್ತಿಗತವಾಗಿ ಇವಾಲ್ವ್ ಆಗೋದಕ್ಕೆ ನಮ್ಗೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಇಂದಿರಾ ಮೇಡಮ್ ಅವರ ಪ್ರೊಡಕ್ಷನ್ ಸಪೋರ್ಟ್ ವಾಸ್ ತುಂಬ ಹೆಲ್ಪ್ಫುಲ್ ಆಯಿತು. ನೋ ಕ್ವೆಶನ್ಸ್ ಆಸ್ಟ್, ಓಕೆ ಎಷ್ಟು ಬೇಕು ಅದನ್ನೆಲ್ಲ ರಿಲೀಸ್ ಮಾಡುವಂಥದ್ದು. ಆಮೇಲೆ ಹರಿಣಿ ಮೇಡಮ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವರ ಕ್ಯಾರೆಕ್ಟರ್ ಸ್ವಲ್ಪ ನಮಗೆ ಬರೆಯೋರಿಗೆ ನಮ್ಮ ಕೂಸು ಚೆನ್ನಾಗಿದೆ, ನಾವೇನೋ ಡಿಫ್ರೆಂಟಾಗಿ ಬರೆದಿದ್ದೀವಿ ಅಂತಲೇ ಅನಿಸುತ್ತೆ. ಬಟ್ ಅವರು ಅದನ್ನು ಎಕ್ನಾಲೇಜ್ ಮಾಡೋದು, ಇಲ್ಲ ನಾನು ಮಾಡಿರೋ ಕ್ಯಾರೆಕ್ಟರ್ಗಳಿಗಿಂತ ಇದು ಸ್ವಲ್ಪ ವಿಭಿನ್ನವಾಗಿದೆ ಆ್ಯಂಡ್ ತುಂಬ ಕಾಟನೂ ಕೊಟ್ಟಿದ್ದೀನಿ ಮ್ಯಾಮ್ಗೆ, ಮ್ಯಾಮ್ ಇದು ಹಿಂಗೆ ಬೇಕು, ಇಲ್ಲ ಹಿಂಗಲ್ಲ, ಇದು ಎಮೋಷನ್ ಜಾಸ್ತಿ ಆಗ್ತಿದೆ. ಸೊ ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ಗಳಿಗೆ ಒಂದು ಈ ಎಮೋಷನಲ್ ಅವರ್ಸಿಟಿ ಇರುತ್ತೆ. ತುಂಬ ಭಾವುಕರಾಗಿ ಮಾತಾಡೋಲ್ಲ ಅವರು, ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಬಟ್ ಎಟ್ ಕಂಪ್ಯಾಷನ್ ಒಂದು ಕರುಣೆ ಇರುತ್ತೆ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ನ ತುಂಬ ನೀವು ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತಡ್ಕೊಂಡಿದ್ದಕ್ಕೆ. ಆಮೇಲೆ ಮ್ಯೂಸಿಕ್ ಸಂವತ್ಸರ, ನೀವು ಇನ್ನೂ ಮುಂದೆ ಕೇಳ್ತಾ ಹೋಗ್ತೀರಾ. ಅವ್ರು ಆಲ್ರೆಡಿ ಮ್ಯೂಸಿಕ್ ಬಗ್ಗೆ ತುಂಬ ಮಾತಾಡಿದ್ದಾರೆ. ಇಸ್ ಡನ್ ಅ ಫೆನಾಮಿನಲ್ ಜಾಬ್. ಅವರು 3 ವರ್ಷ ವಯಸ್ಸಿದ್ದಾಗಿಂದ ಮ್ಯೂಸಿಕನ್ನು ಪ್ರಾಕ್ಟೀಸ್ ಮಾಡ್ತಾರೆ.
7 ಸಂಗೀತ ವಾದ್ಯಗಳನ್ನು ನುಡಿಸ್ತಾರೆ. ಸೊ ಅದ್ಭುತವಾದ ಮ್ಯೂಸಿಕನ್ನು ಕಟ್ಕೊಟ್ಟಿದ್ದಾರೆ. ಕೌಂಡಿನ್ಯ, ಥ್ಯಾಂಕ್ ಯು ಫಾರ್ ಯುವರ್ ಲಿರಿಕ್ಸ್. ಆ್ಯಂಡ್ ಡೇವಿಡ್, ಜಯಂತ್, ಪೂಜಾ, ಸ್ವರೂಪ್, you have done exceptionally well, and thank you for bearing with me. I have tortured everybody literally because ನಾನು 3 ವರ್ಷ ಹಿಂದೆ ಸ್ಕ್ರಿಪ್ಟ್ ಬರೆದಾಗಲೇ ಐ ಹ್ಯಾಡ್ ಕ್ಲಾರಿಟಿ. ಇದೇ ವಿ ಹ್ಯಾವ್ ಡನ್ ಕ್ಯಾರಿಕೇಚರ್ಸ್, ಪೇಂಟಿಂಗ್ಸ್, ಈ ಕ್ಯಾರೆಕ್ಟರ್ ಇದೇ ಥರ ಕಾಣಬೇಕು, ಇದೇ ಥರ ನೋಡಬೇಕು, ಇದೇ ಥರದ ಬಾಡಿ ಲ್ಯಾಂಗ್ವೇಜ್. ಈಗ ಮ್ಯಾಮ್ಗೆ ಒಂದು ಕಾಟ ಕೊಟ್ಟಿದ್ದೆ, ಮ್ಯಾಮ್ ನೀವು ಸುಮ್ಮನೆ ಮಾತಾಡೋಕ್ಕಿಂತ ಕಾಫಿ ಕುಡಿದು ಕೆಳಗಿಟ್ಟು ಕಾಫಿ ಚೆನ್ನಾಗಿಲ್ಲ ಅನ್ನೋದೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಮಾತಾಡಿದ್ದು. ಶಿ ವಾಸ್ ಲೈಕ್ ಎಲ್ಲಿಂದ ತಗೊಬರ್ತೇವೆ, ಬಟ್ ಶಿ ಡೆಲಿವರ್ಡ್ ಇಟ್ ಸೋ ಬ್ಯೂಟಿಫುಲಿ. ಅಷ್ಟು ಸುಂದರವಾಗಿ ಅದನ್ನು ಮಾಡಿದ್ರು. ಆ ಇರಿಟೇಷನ್, ಸೀರಿಯಸ್ ಡೈಲಾಗ್ಸ್, ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಕಾಫಿ ಇಷ್ಟ ಆಗ್ತಿಲ್ಲ, ಸೊ ಇದನ್ನೆಲ್ಲ ಐ ಥಿಂಕ್ ಥ್ಯಾಂಕ್ ಯು ಫಾರ್ ಬೀಯಿಂಗ್, ಅವ್ರಿಗೆ ತುಂಬ ಈಸಿ ಅದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಸ್ಟ್ರಾಂಗ್ ಪಾರ್ಟ್ ಆಫ್ ದ ಟೀಮ್. ಸೊ ಹಾಂ ಹೌದು, ಅದೀಗ ಅನ್ನಿಸ್ತು. ಹೌದು, ಅಲ್ಲಿ ತಲೆ ಕೂದಲು ಬಿಟ್ರೆ ಇನ್ನೇನು ಕಾಣ್ತಾನೆ ಇಲ್ಲ. ಹೌದು, 3 ಕಣ್ಣು. ಹೌದು, 3 ಕಣ್ಣು. ಆ್ಯಕ್ಚುಲಿ 3 ಕಣ್ಣು ಇಟ್ಟಿದ್ದು ಕೂಡ ರೋಡ್ ಸೈಡ್ ವಿಲೇಜ್ ಪ್ರವೀಣ್ ಅವ್ರು ಮಾಡಿದ್ದದು. 3 ಕಣ್ಣಿಗೂ ಒಂದು ವ್ಯಾಖ್ಯಾನ ಇದೆ ಸಿನಿಮಾದಲ್ಲಿ ನೀವು ನೋಡ್ತಾ ಹೋದಾಗ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಬಿ ಹ್ಯಾಪಿ ಟು ಟೇಕ್ ಎನಿ ಕ್ವೆಶನ್ಸ್. ಇಲ್ಲಾಂದ್ರೆ ನಾನು ಜೋಗಿ ಸರ್ಗೆ, ಅವರು ಒಂದು ಸ್ವಲ್ಪ ಸಿನಿಮಾದ ಭಾಗವನ್ನು ನೋಡಿದ್ರು, ಹಾಗಾಗಿ ಅವ್ರಿಗೇನು ಅನಿಸ್ತು ದಯವಿಟ್ಟು ಸರ್ ಪ್ಲೀಸ್. ಹಾಂ ಸರ್. ಓಕೆ. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ಸರ್ ಇನ್ನೊಂದು ವಿಷಯ ಮೇಡಮ್ ನೆನಪು ಮಾಡಿದ್ರು. ನಮ್ಮ ಸಿನಿಮಾದಲ್ಲಿ ಗೋಡೆ ನಾರಾಯಣ ಹೆಗಡೆ ಅಂತ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಯಕ್ಷಗಾನ ಕಲಾವಿದರೊಬ್ಬರು ನಡೆಸಿದ್ದಾರೆ. ಅವ್ರಿಗೆ ಈಗ 91 ವರ್ಷ, ಅವ್ರನ್ನ ಆ್ಯಕ್ಟ್ ಮಾಡುವಾಗ 89 ವರ್ಷ. 89 ವರ್ಷದಲ್ಲಿ ಯಕ್ಷಗಾನ ಮಾಡಿದ್ರು. ನಾ ಮಾಡ್ತೀವಿ ಅದನ್ನು 14 ವರ್ಷ ಯಕ್ಷಗಾನ ಮಾಡಿರಲಿಲ್ಲ ಅವರು. ಹಿ ಸಫರ್ಡ್ ಫ್ರಮ್ ಪ್ಯಾರಾಲಿಸಿಸ್, ಬಟ್ ಸ್ಟಿಲ್ ನೀ ಹೇಳ್ತೀನಿ ನಾ ಮಾಡ್ತೀನ ಅಂತ, ಅದೊಂದು ಭಾಷೆ ನಮ್ಮ ಕಡೆ, ಹವ್ಯಕ ಭಾಷೆ. ಮಾಡ್ತೀವಿ, ನೀ ತಲೆ ಕೆಡಿಸ್ಕೊಳ್ಳ ಅಂಥೇಳಿ ಮಾಡಿದ್ರು. ಸೊ ಈ ಥರ ತುಂಬ ವಿಶೇಷತೆಗಳಿದೆ. ಸೊ ಬಟ್ ಮುಂದಕ್ಕೆ ಇನ್ನು ಮುಂದಕ್ಕೆ ಹೆಚ್ಚು ಹೆಚ್ಚು ಕಾಂಟೆಂಟ್ಗಳನ್ನು ರಿಲೀಸ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೀವು ಯಾಕಂದರೆ ಇದೆಲ್ಲ ನಮ್ಗೆ ಹೊಸ್ತು. ನಾವು ಸರಿಯಾಗಿ ನಡ್ಕೊಂಡು ಸರಿಯಾಗಿ ಮಾತಾಡೋದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಇಲ್ವೋ ನನಗೆ ಗೊತ್ತಿಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಹೊಟ್ಟೆಗೆ ಹಾಕೊಂಡ್ಬಿಡಿ ಡೈಲಾಗ್, ಅದು ಹೊಟ್ಟೆಗೆ ಹಾಕೊಂಬಿಡಿ. ಸೊ ಹೊಟ್ಟೆಗೆ ಹಾಕೊಂಡು ಒಂದು ಸ್ವಲ್ಪ ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಒಂಚೂರು ನಮ್ಗೆ ಹೇಳ್ಕೊಟ್ಬಿಡಿ, ಒಂಚೂರು ಹೇಳ್ಬಿಡ್ರಿ ಸರ್ ಅಂತಾರಲ್ಲ, ಹಾಗೆ ಒಂದು ಮಾತು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲೇ ಬಂದ್ಬಿಡುವ. ಸೊ ವಿಕಲ್ಪ ಸಿನಿಮಾ ವರ್ಚುವಲ್ ಆಗಿ ಆಕ್ಚುಯಲ್ ಆಗಿ ಎರಡೂ ಕೂಡ ಇಬ್ರು ಅದ್ಭುತವಾದ ವ್ಯಕ್ತಿಗಳ ಕೈಯಿಂದ ಆಗಿದೆ. ಅದರಲ್ಲೂ ಕೂಡ ಜೋಗಿ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಬಹುಶಃ ಅವರ ಸ್ಕೆಡ್ಯೂಲ್ ಹೆಂಗಿರುತ್ತೆ ಅಂದರೆ ನಮ್ಮೆಲ್ರಿಗೂ ತಿಳಿದಿರುತ್ತೆ. ಪತ್ರಿಕೋದ್ಯಮದಲ್ಲಿ ಎಷ್ಟು ಬ್ಯುಸಿ ಇರ್ತಾರೋ, ಬರಹದಲ್ಲೂ ಅಷ್ಟೇ ಬ್ಯುಸಿ ಇರ್ತಾರೆ. ಅಂಥದ್ರ ಮಧ್ಯೆ ಈ ರೀತಿ ಸಪೋರ್ಟಿವ್ ಆಗಿ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಬಂದು ಬಹಳ ತಾಳ್ಮೆಯಿಂದ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ. ಅದರಲ್ಲೂ ಕೂಡ ಪುಸ್ತಕ ಅಂದ್ರೇನೆ ಒಂದು ಪಾತ್ರಗಳ ಜೊತೆ ಒಂದು ಜರ್ನಿ. ಅವರ ಪುಸ್ತಕವನ್ನು ಓದಿದ್ರೆ ಸಾಕು, ಈ ಪ್ರಪಂಚದಿಂದ ಬಿಟ್ಟು ಯಾವುದೋ ಒಂದು ಬೇರೆ ಆ ಪಾತ್ರಗಳಲ್ಲಿ ನಾವು ಜೀವಂತಿಸ್ತಿದ್ದೀವಿ ಅಂತ ಅನ್ಸುವಷ್ಟರ. ಸೊ ಬಹಳ ಮುಖ್ಯವಾಗಿ ಈಗ ಜೋಗಿ ಸರ್ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.